ನಮಸ್ತೆ ಗೆಳೆಯರೇ, ಇವತ್ತೊಂದು ಹೊಸ ವಿಡಿಯೋ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇನೆ. ಈ ಒಂದು ಮಾಹಿತಿ ಪ್ರಮುಖವಾಗಿ ಸಾರ್ವಜನಿಕರ ಪ್ರಕಟಣೆಗಾಗಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ ವಾಹನ ಮಾಲೀಕರಿಗೆ ದಯವಿಟ್ಟು ಗಮನಿಸಿ. SRP ಪ್ಲೇಟ್ ಕುದಿಸುವ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ. ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೇ. ಗೆಳೆಯರೇ, ಈ ವಿಡಿಯೋನ ಶುರು ಮಾಡೋಣ. ಗೆಳೆಯರೇ, ನೀವು ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ TD 193 TDO 2021 ದಿನಾಂಕ 17/8/2023 ಹಾಗೂ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಬೆಂಗಳೂರು ರವರ ಸುತ್ತೋಲೆ ಸಂಖ್ಯೆ ನೋಂದಣಿ 1-30-434/2022-23 ದಿನಾಂಕ 18/8/2023 ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 1ನೇ ಏಪ್ರಿಲ್ 2019ಕ್ಕಿಂತ ಮೊದಲು ನೋಂದಾಯಿಸಲ್ಪಟ್ಟ ಹಳೆಯ ಅಸ್ತಿತ್ವದಲ್ಲಿರುವ ವಾಹನಗಳು, ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು, ಲಘು ಮೋಟಾರು ವಾಹನಗಳು, ಪ್ರಯಾಣಿಕ ಕಾರುಗಳು, ಮಧ್ಯಮ ಮತ್ತು ಭಾರೀ ವಾಣಿಜ್ಯ ವಾಹನಗಳು, ಟ್ರೇಲರ್, ಟ್ರ್ಯಾಕ್ಟರ್ ಇತ್ಯಾದಿ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕಗಳನ್ನು HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಸುವ ಕುರಿತು ಕಡ್ಡಾಯವಾಗಿದೆ. ಅಂದರೆ 2024ರಲ್ಲಿ 2019ಕ್ಕಿಂತ ಮೊದಲು ನೋಂದಾಯಿಸಲ್ಪಟ್ಟ ಅಂಥ ವಾಹನಗಳಿಗೆ HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಕುದಿಸುವ ಕುರಿತು ಕಡ್ಡಾಯವಾಗಿದೆ. ಈ ಕುರಿತು ನಾವು ಈ HSRP ಪ್ಲೇಟ್ ಹೇಗೆ ಕೂರಿಸಬೇಕು, ಹಾಗೆ ಹೇಗೆ ಪಡೆಯಬೇಕು ಅನ್ನೋದನ್ನು ಒಂದೊಂದಾಗಿ ಮುಂದೆ ನೋಡ್ತಾ ಹೋಗೋಣ ಗೆಳೆಯರೇ. ಆದ ಕಾರಣ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಲಭ್ಯವಾಗಲಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಹಳೆಯ ವಾಹನಗಳಿಗೆ HSRP ಅಳವಡಿಕೆಯ ಕಾರ್ಯವಿಧಾನ. ಮೊದಲನೇದಾಗಿ ನೋಡೋದಾದರೆ www.transportkarnataka.gov.in ಅಥವಾ www.sim.ಗೆ ಭೇಟಿ ನೀಡಿ ಮತ್ತು ಬುಕ್ HSRP ಅನ್ನು ಕ್ಲಿಕ್ ಮಾಡಿ. ಅಂದರೆ ಈ ವಿಡಿಯೋ ಕೆಳಗಡೆ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ. ಅಲ್ಲಿ ಹೋಗಿ ಕ್ಲಿಕ್ ಮಾಡೋದರ ಮೂಲಕ ನೀವು ವೈಯಕ್ತಿಕವಾಗಿ ಒಂದು HSRP ನಂಬರ್ ಪ್ಲೇಟ್ ಪಡೆಯಲು ಸಹಕಾರಿಯಾಗುತ್ತದೆ ಗೆಳೆಯರೇ. ಹಾಗೆ ಎರಡನೇದಾಗಿ ನೋಡೋದಾದರೆ ನಿಮ್ಮ ವಾಹನದ ತಯಾರಕರನ್ನು ಆಯ್ಕೆ ಮಾಡಿ. ಅಂದರೆ ವಾಹನದ ಯಾರ ಹೆಸರ ಮೇಲೆ ಇದೆ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ. ಹಾಗೆ ಮೂರನೇದಾಗಿ ನೋಡೋದಾದರೆ ವಾಹನದ ಮೂಲ ವಿವರಗಳನ್ನು ಭರ್ತಿ ಮಾಡಿ. ಅಂದರೆ ನಿಮಗೆ ವಾಹನದ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡುವುದರ ಮೂಲಕ ಮುಂದುವರಿಸಬೇಕಾಗುತ್ತದೆ. ಹಾಗೆ HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಅಳವಡಿಕೆಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಡೀಲರ್ ಸ್ಥಳವನ್ನು ಆಯ್ಕೆ ಮಾಡಿ. ಅಂದರೆ ನಿಮಗೆ HSRP ಪ್ಲೇಟ್ ಉಳಿಸುವ ಸಮೀಪದ ಒಂದು ಜಾಗವನ್ನು ತಾಲೂಕಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು ಆಯ್ಕೆ ಮಾಡುವುದರ ಮೂಲಕ ಮುಂದುವರಿಸಿ. ಹಾಗೂ HSRP ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಿ. ಅಂದರೆ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಹಣವನ್ನು ನೀಡುವುದರ ಮೂಲಕ ಇಲ್ಲಿ ನೀವು ಮುಂದುವರಿಸಬೇಕಾಗುತ್ತದೆ. ಹಾಗೆ ಇಲ್ಲಿ ಆರನೇದಾಗಿ ನೋಡೋದಾದರೆ ವಾಹನ ಮಾಲೀಕರು ಮೊಬೈಲ್ ಸಂಖ್ಯೆಗೆ OTP ರವಾನಿಸಲಾಗುವುದು. ಅಂದರೆ ಈ 5 ಕಾರ್ಯಗಳನ್ನು ಮುಂದುವರಿಸಿದ ನಂತರ ಆರನೇದಾಗಿ ನೀವು ಇಲ್ಲಿ OTP ಒಂದು ರವಾನೆಯಾಗುತ್ತದೆ. ಆ OTPಯನ್ನು ಇಲ್ಲಿ ನೀಡುವುದರ ಮೂಲಕ ಹಾಗೆ ವಾಹನ ಮಾಲೀಕರ ಕಚೇರಿಯ ಆವರಣ ಮನೆಯ ಸ್ಥಳದಲ್ಲಿ HSRP ಅಳವಡಿಕೆಗಾಗಿ ಆಯ್ಕೆ ಮಾಡಬಹುದು. ಅಂದರೆ ವಾಹನದ ಮಾಲೀಕರ ಕಚೇರಿ ಆವರಣ ಅಂದರೆ ನಿಮ್ಮ ಸಮೀಪವಾದ ಒಂದು ಆವರಣವನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಹಾಗೆ ಕೊನೆಯದಾಗಿ ನೋಡೋದಾದರೆ ನಿಮ್ಮ ವಾಹನದ ಯಾವುದೇ ತಯಾರಕ ಡೀಲರ್ ಸಂಸ್ಥೆಗೆ ಭೇಟಿ ನೀಡಿ. ಇದನ್ನು ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ಸೈಟಿಗೆ ಭೇಟಿ ನೀಡುವುದರ ಮೂಲಕ ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ತೆಗೆದುಕೊಂಡ ಹಾಗೂ ಖರೀದಿ ಮಾಡಿರುವಂಥ ವಾಹನದ ಸ್ಥಳದಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇದು ನೋಡೋದಾದರೆ ಪ್ರಮುಖ ಅಂಶಗಳು. ಅಂದರೆ ಈ ಒಂದು HSRP ಪ್ಲೇಟ್ ಪಡೆಯುವುದರಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಒಂದು ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮೂರನೇದಾಗಿ ಇಲ್ಲಿ ನೀವು ನೋಡಬಹುದು. ಒಂದನೇದಾಗಿ ನೋಡೋದಾದರೆ HTPS ಟ್ರಾನ್ಸ್ಪೋರ್ಟ್ ಕರ್ನಾಟಕ ಗೌರ್ಮೆಂಟ್.in ಅಥವಾ www.sim.in ಅಂದರೆ SIAM
ಮೂಲಕ ಮಾತ್ರ SSRP ಅಳವಡಿಕೆಗೆ ಕಾಯ್ದಿರಿಸಿಕೊಳ್ಳಲಾಗಿದೆ. ಅಂದರೆ ಇಲ್ಲಿ ಕೇವಲ ಈ 2 ವೆಬ್ಸೈಟಿಗೆ ಹೋಗಿ ಇಲ್ಲಿ ನೀವು SSRP ಪ್ಲೇಟನ್ನು ಪಡೆಯಬಹುದಾಗಿದೆ. ಅದರಂತೆ ಬೇರೆ ಯಾವುದೇ ವೆಬ್ಸೈಟಿಗೆ ಒಳಗಾಗದೆ, ಇಲ್ಲಿ ತೊಂದರೆಗೆ ಒಳಗಾಗದೆ ನೀವು ಕೇವಲ ಇದೇ ಒಂದು ವೆಬ್ಸೈಟಿಗೆ ಹೋಗುವುದರ ಮೂಲಕ ನೀವು ಒಂದು ವೈಯಕ್ತಿಕ ಒಂದು SSRP ಪ್ಲೇಟನ್ನು ಪಡೆಯಬಹುದಾಗಿದೆ ಗೆಳೆಯರೇ. ಹಾಗೆ ಎರಡನೇದಾಗಿ ನೋಡುವುದಾದರೆ ಯಾವುದೇ ತೆರೆದ ಮಾರುಕಟ್ಟೆ ರಸ್ತೆ ಬದಿಯ ಮಾರಾಟಗಾರರಿಂದ ಆಗಿರಬಹುದು, ನಕಲಿ ಹಾಲೋಗ್ರಾಮ್ ಆಗಿರಬಹುದು, ಅಂದರೆ IND ಅಂದರೆ ಇಂಡಿಯಾ ಮಾರ್ಕ್ ಇರುವ ಇಂಡಿಯಾ ಎಂದು ಕೆತ್ತಲಾದ ಅಥವಾ ಕೆತ್ತಿದಂಥ ಅನುಕರಣೀಯ SSRP ಒಂದೇ ರೀತಿಯ ಪ್ಲೇಟ್ಗಳು, ಸ್ಮಾರ್ಟ್ ನಂಬರ್ ಪ್ಲೇಟ್ಗಳನ್ನು ಅಳವಡಿಸುವಂತಿಲ್ಲ. ಅವುಗಳು SSRP ಫಲಕಗಳಾಗಿರುವುದಿಲ್ಲ. ಅಂದರೆ ನೀವು ಬೀದಿ ಬದಿಗಳಲ್ಲಿರುವ ಅಂಗಡಿಗಳಲ್ಲಿ ಡೂಪ್ಲಿಕೇಟ್ ಪ್ಲೇಟ್ಗಳನ್ನು ಅಳವಡಿಸಲು ಇಲ್ಲಿ ಅವಕಾಶಗಳಿರುವುದಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಮೂರನೇದಾಗಿ ನೋಡೋದಾದರೆ SSRP ಅಳವಡಿಸಿದ ಹೊರತು ವಾಹನದ ಮಾಲೀಕತ್ವ ವರ್ಗಾವಣೆ, ವಿಳಾಸ ಬದಲಾವಣೆ, ಕಂತು ಕರಾರು, ನಮೂದು ರದ್ದತಿ ಅಥವಾ ಪತ್ರ ನವೀಕರಣ ಇತ್ಯಾದಿ ಯಾವುದೇ ಸೇವೆಗಳನ್ನು ಅನುಮತಿಸುವುದಿಲ್ಲ. ಅಂದರೆ SSRP ಕೆಲವು ಪ್ಲೇಟ್ ಇದು ಒಂದು ಹೈ ಸೆಕ್ಯೂರಿಟಿ ನಂಬರ್ ಆಗಿರುತ್ತದೆ. ಇಲ್ಲಿ ಯಾವುದೇ ರೀತಿಯ ವಾಹನಗಳು ಯಾವುದೇ ರೀತಿಯ ಮಾಲೀಕತ್ವ ವರ್ಗಾವಣೆ ಆಗುವುದಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಹಾಗೆ ಶುಲ್ಕ ಪಾವತಿಸಿರುವ ಪ್ರಕರಣದಲ್ಲಿ SSRP ಅಳವಡಿಕೆಗೆ ನಿಗದಿತ ದಿನಾಂಕದಿಂದ 30 ದಿನಗಳವರೆಗೆ ಮಾನ್ಯವಾದ SSRP ರಸೀದಿಯನ್ನು ಹಾಜರುಪಡಿಸುವ ವಾಹನಗಳಿಗೆ ಯಾವುದೇ ದಂಡವಿರುವುದಿಲ್ಲ. ಅಂದರೆ ಈಗಾಗಲೇ ಈ ಒಂದು ಡೇಟಿನ ಒಳಗೆ ಅಂದರೆ ದಿನಾಂಕಿನ ಒಳಗೆ ನೀವು ಮಾಡಿಕೊಳ್ಳುವ SSRPಗಳು ಯಾವುದೇ ಪ್ಲೇಟ್ಗಳು ಯಾವುದೇ ದಂಡಕ್ಕೆ ಒಳಪಡುವುದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಆದ ಕಾರಣ ಇಲ್ಲಿ ನೀವು 17/2/2024 ಒಳಗಾಗಿ ನೀವು SSRP ಪ್ಲೇಟನ್ನು ಮಾಡಿಸಿಕೊಳ್ಳುವುದು ಒಂದು ದಂಡ ರಹಿತವಾಗಿರುತ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಗೆಳೆಯರೇ. ಹಾಗೆ ನಾಲ್ಕನೇದಾಗಿ ನೋಡೋದಾದರೆ ಅಳವಡಿಕೆಗೆ ದಿನಾಂಕ 17/11/2023 ನೀಡಲಾಗಿದ್ದ ಕಾಲಾವಕಾಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ TD 193 TTP 2023 ದಿನಾಂಕ 16/11/2023 ದಿನಾಂಕ 17/2 ಅಂದರೆ 17/2 ಇಲ್ಲಿ ಒಂದು ಎಕ್ಸ್ಪಾಂಡ್ ವಿಸ್ತರಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಈ ಮಾಹಿತಿಯನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದವನ್ನು ತಿಳಿಸುತ್ತೇವೆ ಗೆಳೆಯರೇ. ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೇ.